ನಿಮ್ಮ ಪ್ರಕಾರ ನಾಳೆ ಏನಾದ್ರು ನೀವು ಅಪಾಯ ಆದ್ರೆ ಯಾರು ಜವಾಬ್ದಾರಿ? ಒಂದು ಸ್ವಾಮಿ ಒಂದು ಹೇಳ್ತೇನೆ, ಆ ವಿಷಯ ನಮ್ಗೆ ಜವಾಬ್ದಾರಿ ಯಾರು ಹೇಳಕ್ಕೆ, ಯಾರು ಜವಾಬ್ದಾರಿ ಹಾಕಕ್ಕಾಗಲ್ಲ ನಂಗೆ. ನಾ ಹೇಳ್ತೇನೆ, ನೀವು ಹೇಳಿ ಸರ್ಕಾರ ಜವಾಬ್ದಾರಿ ಹೇಳ್ತೀರಾನು ಇಲ್ಲ. ನಂಗೆ ಅಪಾಯ ಆದ್ರೆ ಇಫ್ ಐ ಆಮ್ ಕಿಲ್ಡ್ ಆಕ್ಸಿಡೆಂಟ್ಲಿ ಅದರಿಂಗ್ ಜವಾಬ್ದಾರಿ ಡೆಫಿನೆಟ್ಲಿ ದೋಸ್ ಕಲ್ಪ್ರಿಟ್ಸ್ ಯಾರು ಇದ್ರೆ ತಪ್ಪಿಸಿರ್ತಾರೋ ಅವರ ಮೇಲೆ. ಓಕೆ, ನನಗೆ ಇವ್ರು ತಪ್ಪಾದ್ರೆ ಅದಕ್ಕೇನ್ ಮಾಡ್ಬೇಕಂತ ಇವ್ರ ಬಾಯಿಲ್ಲ ಬರ್ಲಿ. ಏನಂತೀರಿ ಸರ್? ಸ್ವಾಮಿ, ನಾನು ಕೊಟ್ಟ ತಪ್ಪಾದ್ರೆ ನನಗೆ ಏನು ಪನಿಷ್ಮೆಂಟ್ ಕೊಡ್ತಾರೆ ನಿಮ್ಮ ಲಾ ಪ್ರಕಾರ ಅಂತ ತಗೊಳ್ಳಿಕ್ಕೆ ತಯಾರಿದ್ದೇನೆ. ಜಮೀರ್ ಅವ್ರನ್ನ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ವಫ್ ಆಸ್ತಿ ಈ ರೀತಿ ಅವ್ಯವಹಾರ ನಡೆದಿದೆಯೇ ಅನ್ನೋ ಪ್ರಶ್ನೆನ ಕೇಳಿದ್ವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಫ್ ಆಸ್ತಿ ಬಹುಕಾಲಗಳಿಂದನೂ ಏನಾಗಿದೆ, ಮುಸಲ್ಮಾನರ ಒಂದು ಅಭಿವೃದ್ಧಿಗಾಗಿ ಮುಸಲ್ಮಾನ ಜನಾಂಗದಲ್ಲಿದ್ದಂಥವ್ರು ಇದರ ಒಂದು ದೇಣಿಗೆ ಕೊಟ್ಟಂಗೆ ಇದು ಒಂದು ವಫ್ ಆಸ್ತಿ ಅಂತ ವಫ್ ಅಂತ ಒಂದ್ಸತಿ ಮಾಡಿದ್ಮೇಲೆ ಸರ್ವೋಚ್ಚ ನ್ಯಾಯಾಲಯ ಬಹಳ ಹೇಳಿದೆ, ಒನ್ಸ್ ಅ ವಫ್ ಇಸ್ ಆಲ್ವೇಸ್ ಅ ವಫ್. ಇದನ್ನ ಚೇಂಜ್ ಮಾಡಕ್ಕಾಗಲ್ಲ. ಆಮೇಲೆ ಎರಡನೇದು, ತದನಂತರ ಬಂದಂತ ಕಾನೂನು ಮತ್ತೆ ತಿದ್ದುಪಡಿಗಳು ಬೈ ವೇ ಆಫ್ ಇಟ್ಸ್ ಯೂಸ್ the property can be taken deemed to be waqf. ಅದು ಮಸೀದಿಗಳು ಮತ್ತೊಂದು ಗುಡ್ ಇನ್ಫಾರ್ಮೇಷನ್ ಸ್ವಾಮಿ, ನಿಮಗೆ ಗುಡ್ ಇನ್ಫಾರ್ಮೇಷನ್ ಒಬ್ಬೋರ್ಡ್ ಆಸ್ತಿ ಇರ್ಲಿ, ಮುಜರಾದ್ ಆಸ್ತಿ ಇರ್ಲಿ, ಅದು ತಗೊಳ್ಳೋದು ದೂರ. ಅದ್ ನಾವು ಯೋಚನೆ ಮಾಡಿದ್ರೆ ಈ ಆಸ್ತಿಯನ್ನು ಕಮರ್ಷಿಯಲ್ ಆಗಿದೆ ಅನುಕೂಲ ಆಗುತ್ತೆ ಯೋಚನೆ ನಮ್ಮದೊಂದು ಯಾವ್ದು ವರದಿ ಕೊಟ್ಟಿದ್ದೇವೋ ಅದ್ರಲ್ಲಿ 7,000 ಪುಟಗಳ ಅದರದ್ದು ಆಧಾರ ಸಮೇತ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಗೆಜೆಟ್ ನೋಟಿಫಿಕೇಶನ್, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಪವರ್ ಆಫ್ ಅಟಾರ್ನಿ ಇಲ್ಲಿ ತಗೊಂಡು ಮಾರಿದ್ದು ಎಲ್ಲ ಉಂಟು. ಸರ್ವೆ ನಂಬರ್ ಎಲ್ಲ ಯಾರು ಮಾರಿದ್ದಾರೆ ಅವರ ಫೋಟೋ ಎಲ್ಲ ಹಾಕೊಂಡು ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದೇನೆ. ಆದ್ದರಿಂದ ಯಾರು ಅದನ್ನು ಮಾಡಿಲ್ವೋ, ಸರ್ವೆ ಗೆಜೆಟ್ ನೋಟಿಫಿಕೇಶನ್ ತಗೊಂಡಿಲ್ವೋ ಅಥವಾ ರಿಜಿಸ್ಟರ್ ಮಾಡ್ಕೊಳ್ಳಿಲ್ವೋ, ಜನರಲ್ ಪವರ್ ಆಫ್ ಇಟ್ಕೊಂಡು ವ್ಯಾಪಾರ ಊರಲ್ಲಿ ಹೋಗಿ ವ್ಯಾಪಾರ ಮಾಡಿಲ್ವೋ, ಅವರಿಗೆ ಯಾವ ರೀತಿಯ ಭಯನೂ ಬೇಡ, ನಿರ್ಭಯವಾಗಿರಿ. ಏನಾಗಿರ್ಬೋದು ಅಂತ ಹೇಳಿದ್ರೆ, ಸರ್ಕಾರ ಒಂದು ಫಸ್ಟ್ ರಿಸಿಪಿಯೆಂಟ್ ಸರ್ಕಾರ ಬಹುದೊಡ್ಡ ಪ್ರಮಾಣದಲ್ಲಿ ವಫ್ ಆಸ್ತಿಗಳನ್ನ ಅಭಿವೃದ್ಧಿ ದೃಷ್ಟಿಯಿಂದ ಬಸ್ ಸ್ಟ್ಯಾಂಡ್ಸ್ಗೆ, ಮಾರ್ಕೆಟ್ಗೆ, ಹಾಸ್ಪಿಟಲ್ಗೆ, ಶಾಲೆಗಳಿಗೆ ಮಾಡುವಂಥದ್ದು ಒಂದ್ ಕಡೆ. ಪಾರ್ಟ್ 2 ಇಸ್ ಸೆಮಿ ಗವರ್ಮೆಂಟ್, ಪಾರ್ಟ್ 3 ಇಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಈಗ ಆ ಸಮುದಾಯದಲ್ಲಿ ಶಿಕ್ಷಣ ಕೊಡುವಂಥದ್ದಕ್ಕೆ ಎಲ್ಲಿ ಪಾಳು ಬಿದ್ದಿತ್ತು ಜಾಗ, ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾಡುವಂಥದ್ದಕ್ಕೆ ಕೆಲವೊಂದು ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ನಾಲ್ಕನೇದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹೆಸರು ಬರೋತ್ತಿಗೆ ನಂಗೆ ನಗು ಬರ್ತಾ ಐತೆ. ಈ ನಗು ಯಾಕಂತ ಹೇಳಿದ್ರೆ, ನಿಮ್ಗೆ ಅದು ರಾಜ್ಯ ಯಾಕೆ ನಕ್ಕಿದ್ರು ಸದಾ ನಗ್ತಾರೆ ಅಂದ್ರೆ ನಿಮ್ಮ ನಗುಗೆ ನಾವು ಅಲ್ಲಿ ಉತ್ತರ ಬರದಂಗೆ ಕಾಯ್ಬೇಕು. ಎಂಥ ಶಿಕ್ಷೆ ನೋಡಿ. ನಾಲ್ಕನೇದು, ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ಮಾಡುವಂತವರು ಕಡು ಬಡವರು ಕೆಲವೊಂದು ಕಡೆ ಗುಡಿಸ್ಲಾಕೊಂಡಿದ್ದಾರೆ, ಮತ್ತೊಂದು ಕಾಯ್ಕೊಂಡು. ಇಲ್ಲಿ ಸೆಕ್ಷನ್ 53 ಆಫ್ ದಿ ಕರ್ನಾಟಕ ಇದು ವಫ್ ಆಕ್ಟ್ ವಫ್ ಆಕ್ಟ್ ಒಂದು ಕಡೆ ಏನು ಹೇಳುತ್ತೆ, ವಫ್ ವಿಲ್ ರಿಮೇನ್ ವಫ್, ಬಟ್ ಇನ್ ದಿ ಇವೆಂಟ್ ಆಫ್ ಅದನ್ನ ಏನಾದರೂ ಪರಬಾರಿ ಮಾಡಿದಂಥ ಸಂದರ್ಭದಲ್ಲಿ ಆ ಬರುವಂತಹ ಹಣ ಮತ್ತೆ ವಫ್ ಆಗ್ಬೇಕು. ಇಂಥದ್ದೆಲ್ಲ ಆ ಕಾರಣಕ್ಕಾಗಿ ಇವ್ರು ಏನ್ ತಂದಿದ್ದಾರೆ, ಏನ್ ಮಾಡಿದ್ದಾರೆ, ವರದಿ ಸದನ ಮುಂದೆ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ. ಇದರಲ್ಲಿ ಒಂದು ಒಳ್ಳೆ ರಿಪೋರ್ಟ್ ಇದು ಆಗಿದ್ರೆ, ನಮ್ಮ ಮುಖ್ಯಮಂತ್ರಿಯವರು ಒಂದು ಹೇಳಿಕೆಯನ್ನ ಟಿವಿಯಲ್ಲಿ ಕೊಟ್ರು, ಲಾಸ್ಟ್ ಇಂಚ್ವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ. ಅದನ್ನ ನಾವು ವೆಲ್ಕಮ್ ಮಾಡಿ ಎಲ್ಲ ವಕ್ಫ್ನ ಜಮೀನನ್ನ ವಾಪಸ್ಸು ವಕ್ಫಿಗೆ ತರುವಂತ ಕೆಲಸಕ್ಕೆ ಬಹುಶಃ ಜಮೀರ್ ಅಹಮದ್ ಇರ್ಬೋದು, ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ. ಆಮೇಲೆ ಇದನ್ನ ಮಾಡ್ಲಿ ತಕ್ಷಣವೇ, ಯಾಕಂದ್ರೆ ಬೇಕಾದಷ್ಟು ಜಾಗ ಇದೆ.
ಈಗ ವಾಪಸ್ ಬರ್ಲಿಕ್ಕೆ ಅದನ್ನ ತರಲಿ. ನನ್ನ ಅವಧಿಯಲ್ಲಿ 5 ತಿಂಗಳು ಅವಧಿಯಲ್ಲಿ ಯಾರು ಮಾಡಕ್ ಸಾಧ್ಯ ಆಗ್ಲಿಲ್ಲ. ನನ್ನ ಅವಧಿಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಆವಾಗ ನನಗೆ ಅವಕಾಶ ಸಿಕ್ಕಿದ್ರು, ವಫ್ ಮಿನಿಸ್ಟರ್ ಆಗಿದೆ. ನಾನು ವಫ್ ಬೋರ್ಡ್ದು 3 ಪ್ರಾಪರ್ಟಿ ತಗೊಂಡಿದ್ದೀನಿ. ಅದಲ್ಲಿ ಸಿದ್ಧಿಯಾ ರೋಡ್ ಪ್ರೈಮ್ ಲ್ಯಾಂಡ್, ಯಾರ್ಗಾನ ಕೇಳಿ, ಇದು ಇವರೆಲ್ಲ ವರದಿ ಕೊಟ್ಟರು ಅಷ್ಟೇ, ವರದೀಕರಣ ಕೆಲಸ ಯಾರು ಮಾಡಿಲ್ಲ, ನಾನು ಮಾಡಿ ತೋರಿಸಿದ್ದೀನಿ. ಅದು ಸಿದ್ಧಿಯಾ ರೋಡಲ್ಲಿ ನಾನು ಭಾಳಷ್ಟು ಒತ್ತಡಗಳು ಬಂತು, ರಾಜಕಾರಣಿಗಳದು ದೊಡ್ಡವ್ರದ್ದು, ಹಂಗೂ ನಾನು ಸ್ವತಃ ಹೋಗಿ ನನ್ನ ಹೆಸರು ಇದ್ರೆ ನನ್ನ ಆಸ್ತಿ, ನನ್ನ ತಮ್ಮನ ಆಸ್ತಿ, ಮೊನ್ನೆ 30 ವರ್ಷದ ಸತತ ಹೋರಾಟದಿಂದ ಮೊನ್ನೆ ಒಂದು ಆಸ್ತಿನ ನಮ್ಮ ಮೈಸೂರಿನಲ್ಲಿ ಅನಾಥ ಮಕ್ಕಳ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಕಳ ಅನಾಥಾಲಯದ ಒಂದು ಆಸ್ತಿನ ನಾವು ಬಿಡುಗಡೆ ಮಾಡಿಸಿ ನಾವು ನಮ್ಮ ವಶಕ್ಕೆ ತಗೊಂಡ್ವಿ. ಓಕೆ ಸರ್ ಆಯ್ತು ಸರ್. ಓಕೆ ಸರ್, ಕೊನೆಯದಾಗಿ ಈ ವರದಿ ಬಹಿರಂಗದಿಂದ ಏನ್ ಮಾಡಬೇಕು ಅಂತಿದ್ದೀರಿ? ಸತ್ಯ ಹೇಳ್ಬೇಕಾದ್ರೆ ನಮ್ಮ ಜನಾಂಗ ಏನದು ಇಲ್ಲಿ ತನಕ ಸಿಗ್ಲಿಲ್ವೋ ಅದು ಸಿಗ್ಬೇಕು. ಇದೆಲ್ಲ ಬಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಸಲ್ಮಾನ ಕೂಡ ಬಡತನ ಇರಲಿಕ್ಕೆ ಸಾಧ್ಯ ಇಲ್ಲ. ವಾಂಟ್ ಆಫ್ ಮೆಡಿಸಿನ್ ಹಾಸ್ಪಿಟಲ್ ಇದು ನಮ್ಮ ಪ್ರಾಪರ್ಟಿ ಏನಿದೆ ಇವತ್ತು ಕರ್ನಾಟಕದಲ್ಲಿ ನಾವು ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡಿದ್ರೆ ಅದು ಈಗ ನಾವೇನ್ ಸರ್ಕಾರದಿಂದ ವರ್ಷಕ್ಕೆ ನಾವು ಏನ್ ಬಜೆಟ್ 250 ಕೋಟಿ 300 ಕೋಟಿ ತಗೊಂಡ್ರೆ ಆ ತಗೊಳ್ಳೋದು ಅಗತ್ಯ ಇಲ್ಲ. ಮಾಡ್ಕೊಂಡ್ರೆ ಕ್ಯೂರಿಯಾಸಿಟಿ ಕೇಳ್ತಾ ಇದೀನಿ, ನಿಜಕ್ಕೂ 4 ಲಕ್ಷ ಕೋಟಿ ಆಸ್ತಿ ವಕ್ಫ್ ಇದೆಯಾ? ಖಂಡಿತವಾಗಿ ಅಲ್ಲ, ಯಾಕಂದ್ರೆ ಮುಸಲ್ಮಾನ ಬಂದವರಲ್ಲಿ ಬಹಳ ಜನ ಬಡವರು ಇದಾರೆ ಅಂತ ಅಂತಾರೆ. 2 ಲಕ್ಷ ಕೋಟಿ 4 ಲಕ್ಷ ಕೋಟಿ ನನಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಬೇಕಾಗಿಲ್ಲ ಸರ್. ಒಟ್ಟಾರೆಯಾಗಿ ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ ಸದನದ ಮುಂದೆ ಬರಲಿ, ತಪ್ಪಿಸೋದ್ರಿಗೆ ಶಿಕ್ಷೆ ಆಗಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅನ್ವರ್. ಇಲ್ಲಿ ತನಕ ಒಂದು ಸಕಟ್ ಮಾತಾಡಿದ್ರಿ. ಜಮೀರ್ ಅಹ್ಮದ್ ಖಾನ್, ತನ್ವೀರ್ ಸೇಠ್ ಮತ್ತು ಹ್ಯಾರಿಸ್, ತಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ನಾಲ್ವರ ಮಾತನ್ನ ತಾವು ಕೇಳಿದ್ರಿ. ಒಂದು ದೊಡ್ಡ ವರದಿಯನ್ನು ಕೊಟ್ಟಿದ್ದಾರೆ, ಆದರೆ ವರದಿಯ ಬಗ್ಗೆನೇ ಸಾಕಷ್ಟು ಪ್ರಶ್ನೆಗಳಿದ್ದಿವೆ. ನಿಜಕ್ಕೂ ಇವರು ಯಾವ ಆಧಾರದ ಮೇಲೆ ಇಂಥ ವರದಿಯನ್ನು ನೀಡಿರು ಅನ್ನುವಂಥದ್ದು. 4 ತಿಂಗಳ ಅವಧಿನಲ್ಲಿ ಇಷ್ಟೊಂದು KG ಗಟ್ಟಲೆ, ಇಷ್ಟೊಂದು ದೊಡ್ಡ ಪುಟಗಟ್ಟಲೆ ವರದಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಓಕೆ, ಅದು ಅವರ ಸಾಧನೆ, ಅವರ ತಾಕತ್ತು. ಆದ್ರೆ ಈ ಸಾಧನೆ ತಾಕತ್ತನ್ನು ಆರಿಸಿಕೊಳ್ಳುವಷ್ಟು ಶಕ್ತಿ ಸರ್ಕಾರಕ್ಕಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ಹೆಸರುಗಳು ದೊಡ್ಡವರ ಹೆಸರುಗಳಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಒಟ್ಟಾರೆ ಒಂದ್ ಮಾತ್ರ ನಿಜ, ಆದಷ್ಟು ಬೇಗ ಇದು ಸದನದ ಮುಂದೆ ಬರಲಿ ಈ ವರದಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಯಾಕಂದ್ರೆ ಇವ್ರು ಹೇಳೋ ಪ್ರಕಾರ ತಪ್ಪಿತಸ್ಥರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು. ಯಾವ ತನಿಖೆ ಆಗುತ್ತೋ ಆ ತನಿಖೆಗೆ ನಮ್ಮ ಬೆಂಬಲ ಇದೆ ಅಂತ ನಾಯಕರುಗಳು ಘೋಷಣೆ ಮಾಡಿದ್ರೆ ಇನ್ನು ತಡ ಯಾಕೆ? ಸರ್ಕಾರ ಈ ನಿಟ್ಟಿನಲ್ಲಿ ಹೆಜ್ಜೆ ಇಡಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.